100 years ಅಲ್ಲಿ ಇದು ಥರ್ಡ್ ಟೈಮ್ ಇಲ್ಲಿ ಫೈರ್ ವರ್ಕ್ಸ್ ನಡೀತಾ ಇರೋದು. ಅದು ಡಮ್ ಅಂತ ಸೌಂಡ್ ಕೇಳಿಸಿದ ತಕ್ಷಣ ಭಯ ಆಗುತ್ತಪ್ಪ. ನೀವು ಬೇರೆ ಪಬ್ಲಿಕ್ ತರ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ಕೊಂಡಿರ್ಲಿಲ್ಲ ಅಲ್ಲ ನೀವು. ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಮರಳೋ ಜಾತ್ರೆ ಮರಳೋ ಅನ್ನಂಗೆ ಆಗೋಗ್ಬಿಟ್ಟಿದೆ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರ್ ಸಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನಿಮ್ಮನೆ ಹುಡುಗರು ಕೆಂಪಿ ಬಂದಾಯ್ತು. ಏನಪ್ಪಾ ಇವತ್ತಿನ ಸ್ಪೆಷಲ್ ವಿಡಿಯೋ ಅಂತ ಅಂದ್ರೆ ನಾವಿದೀವಿ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ, ಸ್ಯಾನ್ ಫ್ರಾನ್ಸಿಸ್ಕೋ ಗೋಲ್ಡನ್ ಗೇಟ್ ಬ್ರಿಡ್ಜ್ ಹತ್ರ. ಇವತ್ತಿನ ವಿಡಿಯೋ ಅಂತೂ ಎಕ್ಸ್ಟ್ರಾ ಸ್ಪೆಷಲ್. ಯಾಕಂದ್ರೆ ಆಲ್ಮೋಸ್ಟ್ ಗೋಲ್ಡನ್ ಗೇಟ್ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡಿ 100 years ಆಯ್ತು. 100 years ಅಲ್ಲಿ ಇದು ಥರ್ಡ್ ಟೈಮ್ ಇಲ್ಲಿ ಫೈರ್ ವರ್ಕ್ಸ್ ನಡೀತಾ ಇರೋದು. ಸೊ ಎಲ್ಲೆಲ್ಲಿಂದನೋ ಜನ ಬಂದು ಇಲ್ಲಿ ಫೈರ್ ವರ್ಕ್ಸ್ ನ ನೋಡ್ತಾರೆ. ಸೊ ನಮ್ಮ ಆಡಿಯನ್ಸ್ಗೂ ನಾವು ತೋರಿಸ್ಬೇಕು ಅಂತ ಫುಲ್ ಎಕ್ಸೈಟೆಡ್ ಆಗಿದ್ದೀವಿ. ಅಂಡ್ ನಾವು ಅಷ್ಟೇ, ಇಲ್ಲಿ ಆಲ್ಮೋಸ್ಟ್ ಟೆಂಪರೇಚರ್ ಎಷ್ಟಿದೆ ಅಂದ್ರೆ 14 degrees ಇದೆ. ನೀವೇ ನೋಡ್ತಿರ್ಬೋದು. ಫುಲ್ ಜಾಕೆಟ್ ಮೇಲೆ ಜಾಕೆಟ್ ಹಾಕೊಂಡು ನಿಂತಿದ್ದೀವಿ. ಮಾತಾಡೋಕ್ಕೂ ಆಗ್ತಿಲ್ಲ. ಫುಲ್ ಬಾಯೆಲ್ಲ ತೊದ್ಲುತ್ತಾ ಇದೆ. ಅದು ಹಿಂಗ್ ಕೇಳಿಸ್ತಾ ಇದೀವೇನೋ ಅದು ಗೊತ್ತಿಲ್ಲ, ಐಡಿಯಾ ಇಲ್ಲ. ಬಟ್ ನಮ್ದೇನಂದ್ರೆ ನಿಮ್ಗೂ ಎಲ್ರಿಗೂ ತೋರಿಸ್ಲೇಬೇಕು, ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿಸ್ಲೇಬೇಕು ಅಂತ ಇದೀವಿ. ಯಾಕಂದ್ರೆ 100 years ಗೆ ಇದು ಥರ್ಡ್ ಟೈಮ್ ಇಲ್ಲಿ ಫೈರ್ ವರ್ಕ್ ನಡೀತಾ ಇರೋದು. ಸೊ ನೀವು 9:30 ಆಲ್ಮೋಸ್ಟ್ ಈಗ ಜನ ನೋಡಬಹುದು. ಎಷ್ಟು ಜನ ಇದಾರೆ. 3 hours 4 hours ಮುಂಚೆನೆ ಬಂದೆಲ್ಲ ಕಾಯ್ತಾ ಕೂತಿದ್ದಾರೆ. ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ಆಲ್ಮೋಸ್ಟ್ 3 hours ವಾಕ್ ಮಾಡ್ಕೊಂಡ್ ಬಂದಿದೀವಿ. ಇವತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಾಯ್ ನಿಜ ಬರ್ತಾನೆ ಇಲ್ಲ. ಫುಲ್ ಚಳಿಗೆ ಮರಗಟ್ಬಿಟ್ಟಿದೆ. 3 hours ಆಲ್ಮೋಸ್ಟ್ ನಡ್ಕೊಂಡ್ ಬಂದಿದೀವ ರೈಲ್ವೆ ಸ್ಟೇಷನ್ ಇಂದ. 2.5 to 3 hours ನಡ್ಕೊಂಡ್ ಬಂದಿದೀವಿ ಇಲ್ಲಿಗೆ. ಸಿಕ್ಕಾಪಟ್ಟೆ ಚಳಿ. ಬಟ್ ಈ ವೆದರ್ ನಂತೂ ಎಷ್ಟು ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಸಖತ್ತಾಗಿದೆ. ನೀವು ಅಷ್ಟೇ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು ಇದನ್ನ. ಸೊ ತೋರಿಸ್ತೀವಿ ಬನ್ನಿ ನಿಮ್ಗೂ. ಇಲ್ಲಿವರೆಗೂ ನಾನ್ ಚಳಿ ಅಂತ ನಡುಕ್ತಾ ಇದ್ದೆ. ಇವಾಗ ಇವ್ರು ನಡುಕ್ತಿದ್ದಾರೆ ಚಳಿ ಅಮ್ಮ. ನಂಗೆ ಇಲ್ಲಿ ಮೂಗೆಲ್ಲ ಸೆನ್ಸೇ ಆಗ್ತಾ ಇಲ್ಲ. ಕೈ ಹತ್ತು ಹಿಂಗೆ ಆಡ್ಸಕ್ಕೆ ಆಗ್ತಾ ಇಲ್ಲ. ಫುಲ್ ಸೆನ್ಸೇಷನ್. ನನ್ನ ಮನೆಯಿಂದ ಬರುವಾಗಲೇ ಹೇಳಿದೆ 2 ಜಾಕೆಟ್ ತಗೋಣ ಅಂತ. 1 ಜಾಕೆಟ್ ಬೇಡ, ಏನು ಜಾಕೆಟ್ ಬೇಕು. ನಾನು ಶಾರ್ಟ್ಸ್ ಹಾಕೋದ್ರಿಂದ ಕೂತಿದ್ದು. ಪ್ಯಾಂಟ್ ಹಾಕೊಂಡು ನಂಗೆ ನಿಂತ್ಕೊಳಕ್ ಆಗ್ತಾ ಇಲ್ಲ. ಫುಲ್ ನಡುಕ್ತಾ ಇದ್ದೀನಿ ಲಿಟ್ರಲಿ. ಬೈದು ಆಮೇಲೆ ಹಾಕ್ಸ್ಕೊಂಡಿದ್ದು ಇವಾಗ ಗೊತ್ತಾಗ್ತಾ ಇದೆ. ಸ್ಯಾಂಟಾ ಕ್ಲಾರ ಅಂದ್ಕೊಂಡಿದ್ದೆ. ಸ್ಯಾಂಟಾ ಕ್ಲಾರ ಸಮ್ಮರು ಏನೂ ಆಗಲ್ಲ ಅಂದ್ಕೊಂಡಿದ್ದೆ ನೀನು. ಒಬ್ಬ ನಿಜ ಆಗ್ತಾಯಿಲ್ಲಪ್ಪ ಇಷ್ಟೊಂದು ಚಳಿ. ಫುಲ್ ನಡುಕ್ತಾ ಇದೀವಿ ಹಂಗೆ ಚಳಿಲಿ. ಕಾರಲ್ಲೇ ಬಂದ್ಬಿಡೋಣ ಅಂತ. ಬಟ್ ಏನು ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಏನೋ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿತ್ತು. ನಾನು ತುಂಬ ದಿನದಿಂದ ಕೇಳ್ತಾ ಇದ್ದೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಎಲ್ಲಾದರೂ ಹೋಗೋಣ, ಈ ಟ್ರೈನು ಬಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಸೊ ಇವತ್ತೊಂಥರ ರೈಟ್ ಟೈಮ್. ಯಾಕಂದರೆ ತುಂಬ ಅಂದರೆ 100 years ಆದ್ಮೇಲೆ ಅಂದರೆ ಥರ್ಡ್ ಟೈಮ್ ಅಲ್ವಾ. ಸೊ ಜನ ಜಾಸ್ತಿ ಇದೆ, ಎಕ್ಸ್ಪೆಕ್ಟೇಷನ್ ತುಂಬ ಜನ ಇರ್ತಾರೆ. ಪಾರ್ಕಿಂಗ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಇವ್ರು ಎಲ್ಲ ಕಡೆ ನೋಡಿದ್ರು. ಒಂದು ಸ್ವಲ್ಪ ರಿಸರ್ಚ್ ಮಾಡಿದ್ವಿ. ಸೊ ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಟ್ರೈನ್ ಹೆಂಗೂ ಒಳ್ಳೆ ಟೈಮು, ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಟ್ರೈನಲ್ಲಿ ಬಂದ್ಬಿಟ್ವಿ. ನಡ್ಕೊಂಡು ಇದೀವಿ ಇವಾಗ. ಆಕ್ಚುಲಿ ಸೊ ಆರಾಮಾಗಿ ನಾವು ಕಾರೇ ತಗೊಂಡ್ಬಂದ್ಬಿಡ್ಬೋದಾಗಿತ್ತು. ಹೋಗುವಾಗ ಇಲ್ಲಿ ಹತ್ರ ಬಸ್ ಸ್ಟೇಷನ್ ಅಲ್ಲಿಂದ ಬಸ್ಸಿಗೆ ಹೋಗೋಣ ಅಷ್ಟೇ. ಹಂಗೆ ಮಾಡ್ಬೇಕು. ನಾವು ಹೋಗ್ಬೇಕಾದ್ರೆ ಬಸ್ಸಲ್ಲೇ ಹೋಗ್ಬೇಕು. ಟ್ರೈನ್ ನಿಜ ಆಗಲ್ಲ. ಬಿಕಾಸ್ 11 o'clock ಈಗ ಕ್ಲೋಸ್ ಟ್ರೈನು. 11:30 12 o'clock ಟ್ರೈನ್ ಕ್ಲೋಸ್ ಇದೆ. ಬಟ್ ಇಲ್ಲಿ ಫೈರ್ ವರ್ಕ್ಸ್ ಎಷ್ಟೊತ್ತಿಗೆ ಮುಗಿಯುತ್ತೆ ಏನೋ ಗೊತ್ತಿಲ್ಲ. 9:30 ಸ್ಟಾರ್ಟ್. ಒಟ್ಟಿನಲ್ಲಿ 9:30 to 10 ಹಾಫ್ ಅನ್ ಅವರ್ ಅಷ್ಟೇನಾ? ಇನ್ವೆಸ್ಟ್ ಮಾಡ್ತಾರೆ ಹಾಫ್ ಅನ್ ಅವರ್. ಸೊ ನೋಡ್ಕೊಂಡು ಆಮೇಲೆ ಹೆಂಗ್ ಹೋಗೋದು ಏನು ಅಂತ ಪ್ಲಾನ್ ಮಾಡ್ಬೇಕು. ಜನ ನೋಡಿ ಹೆಂಗಿದ್ದಾರೆ. ಲಿಟ್ರಲಿ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ಮೇನ್ ಪ್ಲೇಸ್ ಅಲ್ಲಿ ಇದಿನ್ನು ಸ್ಟಾರ್ಟಿಂಗ್. ಇದು ಮೇನ್ ಪ್ಲೇಸ್. ನಾವ್ ಆಕ್ಚುಲಿ ಅಲ್ಲಿಗೆ ಹೋಗಿದ್ವಿ. ಹೋಗ್ಬಿಟ್ಟು ಚಳಿ ಸಮುದ್ರದ ಪಕ್ಕರೆ ಕುತ್ಕೊಂಡ್ಬಿಟ್ಟಿದೀವಿ. ನಿಜ ಆಗ್ತಾ ಇರ್ಲಿಲ್ಲ. ಫುಲ್ ನಡುಗಿಸ್ಬಿಡ್ತು ಚಳಿ. ಅದಕ್ಕೆ ಒಂದ್ ಸ್ವಲ್ಪ ಬಿಸಿಯಾಗಿ ಏನಾದ್ರು ತಿನ್ಕೊಂಡ್ ಹೋಗೋಣ. ಅಲ್ಲೇ ಸಬ್ವೆ ಇತ್ತು, ತಿನ್ಕೊಂಡ್ ಹೋಗೋಣ ಅಂತ. ಸೇಫ್ವೇ ಇತ್ತು. ಏನಾರ ತಿನ್ನಕ್ ನೋಡೋಣ, ಬಿಸಿಯಾಗಿ ತಿನ್ಕೊಂಡ್ ಹೋಗೋಣ ಅಂತ ಬಂದ್ವಿ. ನೋಡಿ ಎಲ್ಲ ಫುಲ್ ಪಿಕ್ನಿಕ್ ತರ ಎಲ್ರು ಒಂದ್ ಬೆಡ್ಶೀಟ್ ಹಾಕೊಂಡು ಆರಾಮಾಗಿ ಫ್ಯಾಮಿಲಿನೇ ಬಂದು ಎಂಜಾಯ್ ಮಾಡ್ತಾ ಇದಾರೆ ಎಲ್ರು. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಗೋಲ್ಡನ್ ಗೇಟ್ ಬ್ರಿಡ್ಜು. ಆಕ್ಚುಲಿ ಕಾಣಿಸ್ತಾ ಇಲ್ಲ. ಫುಲ್ ಫಾಗಿಂದ ಮುಚ್ಕೊಂಡ್ಬಿಟ್ಟಿದೆ. ವೆದರ್ ತುಂಬಾ ಡಿಗ್ರೀಸ್ ತುಂಬಾ ಕಮ್ಮಿ ಇದೆಯಲ್ವಾ, ಅದಕ್ಕೆ ಇವಾಗ ಅಲ್ಲಿ ಫೈರ್ ವರ್ಕ್ಸ್ ನಡೆಯೋದು. ಸೊ ಇಲ್ಲಿಂದ ನಾವು ನೋಡ್ಬೋದು. ಕಾಣಿಸುತ್ತೆ ನೋಡಿ, ಫುಲ್ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ ಲಿಟ್ರಲಿ.
ಕರೆಕ್ಟ್. ನನ್ಗೆ ಇವಾಗ ಒಂದು ಡೌಟ್ ಆಯ್ತಾ, ಇವಾಗ ಅಲ್ಲಿ ಪಟಾಕಿ ಹೊಡಿಯೋದು ನಮಗೆ ಕಾಣಿಸುತ್ತಾ ಫಾಗ್ ಅಲ್ಲಿ? ಅನ್ಸುತ್ತೆ. ಕಾಣಿಸುತ್ತಾ? ನೋಡಿದೀರಾ ಅಥವಾ ಇದು ನೀವು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್? ಲೈಫ್ ಟೈಮ್ ಅಲ್ಲಿ ಒಂದೇ ಸಲ. ಆಕ್ಚುಲಿ ನಮಗೂ ಥರ್ಡ್ ಟೈಮ್ ಅದು. ನಾನೇ ನೋಡಕ್ ಹೋಗಲ್ಲ. ಬೇರೆ ಕಡೆ ಇಲ್ಲಲ್ಲ, ಬೇರೆ ಕಡೆ ನೋಡಿ. ಬೇರೆ ಕಡೆ ನೋಡಿದ್ದೀರಾ? ನೋಡೋಣ. ನನ್ಗಂತೂ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ನೋಡಿದ್ದೀನಿ. ನೋಡೋಣ. ನಾವು ಹೇಳ್ಕೋಬಹುದು, ನಾವು ವಿಟ್ನೆಸ್ ಮಾಡಿದೀವಿ ಗೋಲ್ಡನ್ ಲೈಫ್ ಟೈಮ್ ಒನ್ಸ್ ಅಂತ ಎಕ್ಸ್ಪೀರಿಯನ್ಸ್ ಮಾಡಿದೀವಿ ಅಂತ. ಅದಕ್ಕೆ ಅನ್ಸುತ್ತೆ ಇಷ್ಟೊಂದು ಜನ. ಆಕ್ಚುಲಿ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟಿದ್ದಾರೆ ಎಲ್ರು. ಬ್ಯಾಕ್ ಗ್ರೌಂಡ್ ಅಲ್ಲಿ ಜನ ನೋಡಿ, ಜನ ಮರಳೋ ಜಾತ್ರೆ ಮರಳೋ ಅನ್ನಂಗ್ ಆಗೋಗ್ಬಿಟ್ಟಿದೆ. ನಾವ್ ಆಕ್ಚುಲಿ ಅಲ್ಲೇ ಹೋಗಿದ್ದು. ಅಲ್ಲಿ ಸಮುದ್ರ ಇದೆ, ಅಲ್ಲಿ ಇನ್ನೂ ಜನ ಇದ್ದಾರೆ. ಇಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಅಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇವಾಗ ಮತ್ತೆ ಅಲ್ಲಿಗೆ ಹೋಗ್ತೀವಿ, ನೋಡೋಣ. ಅಲ್ಲಿ ನಾವ್ ಇದ್ದಿದ್ದು ಪ್ಲೇಸ್ ಸಕ್ಕದಾಗಿತ್ತು ಆಕ್ಚುಲಿ. ಒಳ್ಳೆ ಡೈರೆಕ್ಟ್ ವ್ಯೂ ಇತ್ತು. ಅಲ್ಲೇ ಸಿಕ್ಕಿದ್ರೆ ಅಲ್ಲಿ, ಇಲ್ಲಾಂದ್ರೆ ಇಲ್ಲಿಗೆ ವಾಪಸ್ ಬಂದ್ಬಿಟ್ಟು ಇಲ್ಲೇ ನೋಡೋದು. ಓಡ್ತಾ ಇದಾರೆ ಅಂದ್ರೆ ಸಡನ್ ಆಗಿ ಏನೋ ಆಗೋಗ್ಬಿಡ್ತು ಆಯ್ತಾ. ಎಲ್ಲ ಫುಲ್ ಸೇಫ್ ಆಗ್ಬೇಕು ನಾವು ಅಂತ ಓಡಲ್ವಾ, ಹಂಗ್ ಓಡ್ತಾ ಇದಾರೆ. ಅದು ಡಮ್ ಅಂತ ಸೌಂಡ್ ಕೇಳಿಸಿದ ತಕ್ಷಣ ಭಯ ಆಗುತ್ತಪ್ಪ. ನೀವು ಬೇರೆ ಪಬ್ಲಿಕ್ ಪ್ಲೇಸ್ ಯಾವಾಗ ಅನ್ನೋ ಏನೋ ಓಡ್ತಿರೋದ್ ನೋಡಿದ್ರೆ ಭಯ ಆಗ್ತಿದೆ. ಅಲ್ಲ ಯಾಕೆ ಹಿಂಗ್ ಸಡನ್ ಆಗಿ ಎಲ್ಲ ಅಲ್ಲಿ ತೋರಿಸಿ ಹೆಂಗ್ ಓಡ್ ಬರ್ತಾ ಇದಾರೆ ಗೊತ್ತಾ? ಯಾಕೆ ಹಿಂಗೆಲ್ಲ ಇದ್ದಕ್ಕಿದಂಗೆ ಎಲ್ಲಾರು ಕೂತಿದ್ರ ಆಯ್ತಾ, ಇದ್ದಕ್ಕಿದಂಗೆ ಎಲ್ಲ ಎದ್ದು ಓಡ್ ಬರ್ತಾ ಇದಾರೆ. ಕೂತಿರೋರಲ್ಲ, ಹೊಸದಾಗಿ ಬರ್ತಿರೋರು. ಏನು ಇಷ್ಟು ಜನ ಆಗ್ಬಿಟ್ರು. ನಾವು ಲಿಟ್ರಲಿ ಮಧ್ಯಾಹ್ನ ಬಂದಾಗ ಇಷ್ಟೊಂದ್ ಜನ ಇರ್ಲೇ ಇರ್ಲಿಲ್ಲ. ಯಾರು ಅಲ್ಲ, ಸ್ವಲ್ಪ ಜನ ಇದ್ರು, ಬಟ್ ಇಷ್ಟೊಂದ್ ಜನ ಇರ್ಲಿಲ್ಲ. ಎಲ್ಲ ಹೆಂಗ್ ಓಡ್ತಾ ಇದಾರೆ, ನಂಗೆ ನಗು ಬರ್ತಾ ಇದೆ, ಬಟ್ ಅಟ್ ದಿ ಸೇಮ್ ಟೈಮ್ ಭಯನೂ ಆಗ್ತಿದೆ. ಯಾಕೆ ಹಿಂಗ್ ಓಡ್ತಾ ಇದಾರೆ ಎಲ್ರು ಅಂತ. ಮಾಡ್ಬಿಟ್ರೆ ಏನು ಫುಲ್ ಸ್ಟಾರ್ಟ್ ಮಾಡ್ಬಿಟ್ರು ನೋಡಿ. ಯಾರೋ ಮುಂಚೆ ಇವರೆಲ್ಲ ಲೋಕಲ್ಸ್ ಅವರವರೇ ಮಾಡ್ಕೋತಿರೋದು. ಓಕೆ, ನನಗೆ ಒಂದ್ ನಿಮಿಷ ಅಯ್ಯೋ ಆಲ್ರೆಡಿ ಸ್ಟಾರ್ಟ್ ಆಗೋಯ್ತಾ ಅಂತ ಅನ್ಕೊಂಡು, ಏನಾದ್ರೂ ತಿನ್ಲೇಬೇಕಪ್ಪ, ಎನರ್ಜಿ ಬೇಕೇ ಬೇಕು. ಅದಕ್ಕೆ ಸೇಫ್ ವೇಗ್ ಹೋಗ್ತಾ ಇದೀವಿ. ಇವಾಗ ಏನ್ ಗೊತ್ತಾ, ಇನ್ನೊಂದೇನಂದ್ರೆ ಸೇಫ್ ವೇಲ್ ಒಳ್ಳೆ ಮಜಾ ಇದೆ, ತೋರಿಸ್ತೇವೆ ಬನ್ನಿ. ಇನ್ನೊಂದು ನೋಡಿ, ಇಲ್ಲಿ ಹಿಂದೆಗಡೆ ಕಾಣಿಸ್ತಾ ಇದೆಯಲ್ಲ, ಅದು ಸ್ಪೆಷಲ್ ಲೈನ್. ಏನು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಜನ ಇದಾರೆ ನೋಡಿ. ಅದಕ್ಕೆ ಫುಲ್ಲು ಅದು ಒಳಗಡೆ ಇರೋದಕ್ಕಿಂತ ಕ್ಯೂ ಇಲ್ಲೇ ಜಾಸ್ತಿ ಜನ ಇದಾರೆ ಅಂತ ಅನ್ಸುತ್ತೆ. ಲೈನ್ ಆಲ್ಮೋಸ್ಟ್ 1 ಕಿಲೋಮೀಟರ್ ಹತ್ರ ಹೋಗುತ್ತೆ ಈಗ. ಇಷ್ಟೊಂದ್ ಜನ ಇದಾರೆ. ಇವರೆಲ್ಲ ಯಾವಾಗ ಹೋಗ್ಬಿಟ್ಟು ಯಾವಾಗ ಈಚೆ ಬರ್ತಾರೆ? ಅಲ್ಲಿವರೆಗೂ ತಡ್ಕೊಳ್ಳೋದು ಅದೇ ಅರ್ಜೆಂಟ್ ಆಗಿರುತ್ತಲ್ಲ, ಹೆಂಗ್ ತಡ್ಕೋತಾರೆ ಅಂತ. ಕ್ಯೂ ಮೂವ್ ಆಗೋವರ್ಗು. ನಾನ್ ನೀರೇ ಕುಡಿಯಲ್ಲಪ್ಪ ಇವತ್ತು ಫುಲ್. ನೀವೇನ ನೀರ್ ಕೊಡಿದ್ರೆ ಅಷ್ಟೇ. ಏನೋ ಸ್ಪೆಷಲ್ ತೋರಿಸ್ತೀನಿ ಸೇಫೆ ಒಳಗಡೆ ಅಂತ, ಬನ್ನಿ. ಲಿಟ್ರಲಿ ಜನ ನೋಡಿ. ಹೊರಗಡೆ ಫುಲ್ ಚಳಿ ಇದೆ ಆಯ್ತಾ. ಹೊರಗಡೆ ಚಳಿ ಇದೆ ಅಂದ್ಬಿಟ್ಟು ಎಲ್ಲಾ ಜನ ಇದ್ರು ಒಳಗಡೆನೆ ಬಂದ್ಬಿಟ್ಟಿದ್ದಾರೆ. ಎಲ್ಲರೂ ಬಂದ್ಬಿಟ್ಟು ಅವಾಗ ಫುಲ್ ಇಲ್ಲೇ ಅಲ್ಲೆಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಕೆಳಗಡೆನೆ ಕುತ್ಕೊಂಡ್ಬಿಟ್ಟಿದ್ದಾರೆ, ಜಾಗ ಇಲ್ಲ ಅಂತ. ಇದೊಂದೇ ಸೂಪರ್ ಮಾರ್ಕೆಟ್ ಇರೋದ ಸರೌಂಡಿಂಗ್ ಅಲ್ಲಿ. ಚಳಿ ಬೇರೆ, ಆಚೆ ಚಳಿ ಇದೆಯಲ್ಲ, ಸ್ವಲ್ಪ ಬೆಚ್ಚಗಿದೆ ಆಯ್ತಾ. ಎಷ್ಟು ಜನ ಇಲ್ಲೇ ಒಳಗಡೆ ಸೇರ್ಕೊಂಡಿದ್ದಾರೆ ಅಂದ್ರೆ, ನಾವ್ ಅಲ್ಲಿ ನೋಡಿದ್ವಿ ಯಾವಾಗ್ಲೇ ಟಿಶ್ಯೂ ಪೇಪರ್ ನ ಕೆಳಗ್ ಹಾಕೊಂಡ್ ಕೆಳಗೆ ಕುತ್ಕೊಂಡ್ಬಿಟ್ಟಿದ್ದಾರೆ. ನಾವೇನ್ ತಗೊಳ್ಳೋಣ ಇವಾಗ? ನಾವ್ ಕ್ಯೂ ಅಲ್ಲಿ ನಿಂತ್ಕೊಂಬೋಣ ಬೇಬಿ, ಬೆಸ್ಟ್. ಕ್ಯೂ ಅಲ್ಲಿ ನಿಂತ್ಕೊಂಡ್ರಿ ಅಂತ ಅಂತೀಯ? ಕ್ಯೂ ಅಲ್ಲಿ ನಿಂತ್ಕೊಂಡು ತಗೊಂಡೋಗಿ ಕ್ಯೂ ಅಲ್ಲಿ ನಿಂತ್ಕೊಬೇಕು. ಅಲ್ಲ, ಅಲ್ಲಿ ಲೈಫ್ ಕೌಂಟರ್ ಇದೆ, ಅಲ್ಲೇನಾರ ಬಿಸಿ ಬಿಸಿ ತಿನ್ನಕ್ ತಗೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಲೈವ್ ಕೌಂಟರ್ ಅಲ್ಲಿ ತಿಂತೀಯಾ? ಈ ಲೈವ್ ಕೌಂಟರ್ಗೆ ಹೋಗ್ಬಿಟ್ಟು ಏನಾರ ಬಿಸಿ ಬಿಸಿ ತಗೊಳ್ಳೋಣ, ಬರ್ಗರೋ ಸ್ಯಾಂಡ್ವಿಚ್ ಅಂದ್ರೆ. ಲಿಟ್ರಲಿ ವೆಜ್ ಅಲ್ಲಿ ಏನು ಇಲ್ಲವೇ ಇಲ್ಲ, ಎಲ್ಲಾ ನಾನ್ ವೆಜ್ ಇದೆ. ಅದು ಫುಲ್ ಚಿಕನ್, ಬೀಫ್ ಅದೇ ತರನೇ ಇದೆ. ಮಾಡ್ಬಿಟ್ಟಿದ್ದಾರೆ. ಸಾಟರ್ಡೆ ಬೇರೆ. ನನ್ನಿಂದ ಇವರು ತಿಂತಿಲ್ಲ ಪಾಪ. ಹೇಳ್ತಾ ಇದೀನಿ, ನೀವು ತಗೊಳ್ಳಿ ಏನಾದ್ರು, ಪರವಾಗಿಲ್ಲ ನನಗೆ ಅಂತ. ಆಕ್ಚುಲಿ ನನ್ ಚಿಕನ್ ನೋಡಿ ಬಾಯಲ್ಲಿ ನೀರ್ ಬಂತು. ಬಟ್ ಸಾಟರ್ಡೆ ಇವಾಗ ಏನ್ ಮಾಡಕ್ಕಾಗುತ್ತೆ. ಅದು ಬಿಸಿನೂ ಇಲ್ಲ. ವೆಜ್ ಐಟಮ್, ವೆಜ್ ಅಲ್ಲಿ ಏನು ಇಲ್ಲವೇ ಇಲ್ಲ ಬಿಡಿ. ವೆಜ್ ಸ್ಯಾಂಡ್ವಿಚ್ ಇದೆ, ಅದು ಯಾವುದು ಬರೀ ಟೊಮ್ಯಾಟೊ ಅಂಡ್ ಸ್ಪಿನಾಚ್ ಇದೆ. ಅದು ಫುಲ್ಲು ಅದನ್ನ ನೋಡಿದ್ರೇನೆ ತಿನ್ಬೇಕಂತ ಅನಿಸ್ತಾ ಇಲ್ಲ. ಅದಕ್ಕೆ ಏನಾದ್ರು ಚಿಪ್ಸ್ ಆ ಥರ ಏನಾದ್ರು ತಗೊಂಡೋಗ್ಬೇಕಷ್ಟೇ. ಶೆಲ್ಫ್ ನೋಡಿ ಇವತ್ತು ಎಲ್ಲ ಖಾಲಿ, ಫುಲ್ಲು ಶೆಲ್ಫ್ ಖಾಲಿ ಆಗೋಷ್ಟು ಜನ ಬಂದಿದ್ದಾರೆ. ತಗೊಳ್ಳೋಣ. ಅಲ್ಲ ಏನು ಇಲ್ಲ ಇವಾಗ. ಇಲ್ಲಿ ಏನಿದೆ, ನಮಗೆ ಆಪ್ಷನ್ಸ್ ಇಲ್ಲ. ಇಲ್ಲಿರೋ ಆಪ್ಷನ್ಸ್ ಅಲ್ಲಿ ನಾವು ಚೂಸ್ ಮಾಡ್ಬೇಕಷ್ಟೇ. ಲೇಸ್ ಒಂದಿದೆ, ಚೀಟೋಸ್ ಇದೆ. ಚೀಟೋಸ್ ತಗೊಳ್ಳೋಣ. ಚೀಟೋಸ್ ಅಲ್ಲ, ಅದು ಫ್ರೀಟೋಸ್. ಬಫೆಲೋ ವಿಂಗ್ಸ್. ಅದ್ರಲ್ಲೂ ನೋಡ್ಬೇಕಾ ಇಲ್ಲಿ ಬ್ಯಾಕೋನ್ ಗ್ರಿಲ್ ಚೀಸ್. ಹೆಂಗೋ ಬೇಗ ಬಂದ್ವಿ ಲೈನಲ್ಲಿ. ಯಾವ್ದೋ ಚಿಕ್ಕ ಲೈನ್ ಇತ್ತು ನಾವು ಬಂದಿದ್ದು ಅದಕ್ಕೆ.
ಯಾವುದೋ ಗೊತ್ತಿಲ್ಲ ಒಂದು ಚಿಕ್ಕ ಲೈನ್ ಇತ್ತು ಅದರಲ್ಲೇ ತೂರ್ಕೊಂಡ್ಬಿಟ್ವಿ ನಾವು. ಸೇಫೇಲಿರೋ ಜನ ನೋಡಿದ್ರೆ ಅವ್ರು 1 ಮಂತ್ ಸೇಲ್ಸ್ ಎಲ್ಲ ಇವತ್ತು ಒಂದೇ ದಿನ ಆಗೋಗಿದೆ ಅನ್ಸುತ್ತೆ, ಅದು ವಿತಿನ್ ಫ್ಯೂ ಅವರ್ಸಲ್ಲಿ ಅಷ್ಟು ಜನ ಇದ್ದಾರೆ ಒಳಗಡೆ. ಯಪ್ಪ ಎಷ್ಟು ಕ್ಯೂ ಅಂತಂದರೆ ಬಿಲ್ ಸೆಕ್ಷನ್ಗೆ ನೋಡಬೇಕು, ಫುಲ್ಲು ಕ್ಯೂ. ಅಲ್ಲಿ ಎಲ್ಲಿ ಯಾವ ಕ್ಯೂ ಅಲ್ಲಿ ಯಾರು ನಿಂತಿದ್ದಾರೆ ಅಂತ ಇವತ್ತು ಯಾವ ಎಂಪ್ಲಾಯೀಸ್ಗೂ ರಜನೆ ಕೊಟ್ಟಿರೋಂಗಿಲ್ಲ ಅಂದರೆ ಸಿಕ್ಕಾಬಡೆ ಜನ ಇದ್ದಾರೆ ಪಕ್ಕ. ಫುಲ್ ಎಲ್ಲ ಕೌಂಟರ್ಸೇ ಖಾಲಿ ಆಗಿಬಿಟ್ಟಿದೆ, ಅಲ್ಲಿ ಏನೂ ಇಲ್ಲವೇ ಇಲ್ಲ ತೊಗೊಳೋದಕ್ಕೂ. ಫುಲ್ ಎಲ್ಲ ಬೋಡಿಸ್ಬಿಟ್ಟಿದ್ದಾರೆ ಹಂಗೇನೆ. ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂತ ಇನ್ನೂ ಸ್ಟಾರ್ಟೇ ಆಗಿಲ್ಲ. ಲೈಟ್ಸ್ ಎಲ್ಲ ಆನ್ ಮಾಡಿದಾರಲ್ಲ ಫುಲ್ಲು ಬ್ರಿಡ್ಜ್ಗೆ, ಅದಕ್ಕೆ ಓಡ್ತಾವಳೆ, ನಂಗೆ ಜಾಗ ಸಿಗಲ್ಲ ಅಂತ. ಎಲ್ಲ ನೋಡಿ ಆಲ್ರೆಡಿ ಬೇಗ ನೋಡಿ. ಇಲ್ಲಿ ಸಮುದ್ರದಲ್ಲಿ ಕ್ರೂಸ್ ಎಲ್ಲ ಇದೆ, ಕ್ರೂಸಿಗೆ ಫುಲ್ಲು ಲೈಟ್ಸ್ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಅದೇ ಬ್ರಿಡ್ಜು, ಇವಾಗ ಅಲ್ಲೇ ಫೈರ್ ವರ್ಕ್ಸ್ ನಡೆಯೋದು, ಸೊ ಅಲ್ಲೇ ವೆಯ್ಟ್ ಮಾಡ್ತಾ ಇರೋದು. ಸೊ ಸಮುದ್ರದಲ್ಲಿ ಕ್ರೂಸ್ ಹೋಗ್ತಾರೆ, ಅದಕ್ಕೆಲ್ಲ ಫುಲ್ ಡೆಕೋರೇಟ್ ಮಾಡಿದ್ದಾರೆ. ನೋಡಿ ಅಲ್ಲಿ ಬೆಸ್ಟ್ ವ್ಯೂ ಯಾರಿಗೆ ಗೊತ್ತಾ, ಅಲ್ಲಿ ಕ್ರೂಸಲ್ಲಿರೋರಿಗೆ. ಕ್ರೂಸ್ಗಳನ್ನ ಎಷ್ಟು ಚೆನ್ನಾಗಿ ಲೈಟಲ್ಲಿ ಹಾಕ್ಬಿಟ್ಟು ಡೆಕೋರೇಟ್ ಮಾಡಿದ್ದಾರೆ ಅಂತಂದರೆ ಸಖತ್ತಾಗಿ ಕಾಣಿಸ್ತಾ ಇದೆ ಇಲ್ಲಿಂದ ನೋಡೋದಕ್ಕೆ. ಫುಲ್ ಲೈಟ್ಸು. ಈ ಗೋವಾದಲ್ಲೆಲ್ಲ ಹೋದರೆ ನಾವು ನೋಡಲ್ವಾ, ಕ್ರೂಸ್ ಎಲ್ಲ ಫುಲ್ ಡೆಕೋರೇಟ್ ಮಾಡಿ ಜಿಗಿ ಜಿಗಿ ಅಂತ ಲೈಟಲ್ಲಿ ಹಾಕಿರ್ತಾರಲ್ಲ, ಆ ಥರ ಹಾಕ್ಬಿಟ್ಟಿದ್ದಾರೆ ಇವತ್ತಿಲ್ಲಿ. ಸ್ಟ್ರೈಟ್ ನೋಡು, ಸ್ಟ್ರೈಟ್ ಅಲ್ಲಿ. ಆ್ಯಕ್ಚುಲಿ ಇವತ್ತು ತುಂಬ ಕಡೆ ಫೈರ್ ವರ್ಕ್ಸ್ ನಡೀತಾ ಇದೆ ಆಯಿತಾ. ಅಂದರೆ ಬೇರೆ ಬೇರೆ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಅಮೆರಿಕಾದಲ್ಲಿ ಫೈರ್ ವರ್ಕ್ಸ್ ನಡೀತಾ ಇದೆ. ಕ್ಯಾಲಿಫೋರ್ನಿಯಾದಲ್ಲೂ ಅಷ್ಟೇ. ಆ್ಯಕ್ಚುಲಿ ನಾವು ನೋಡಿದ್ವಿ ಸಾಂಟಾ ಕ್ಲಾರಾ, ಸ್ಯಾನ್ ಹೋಸೆಲೆಲ್ಲ ಡಿಫ್ರೆಂಟ್ ಕಡೆ ಪಾರ್ಕ್ಗಳಲ್ಲೆಲ್ಲ ಫೈರ್ ವರ್ಕ್ಸ್ ನಡೀತಾ ಇದೆ. ಬಟ್ ಇದು ಫೇಮಸ್ ಗೋಲ್ಡನ್ ಗೇಟ್ ಬ್ರಿಡ್ಜಲ್ಲಿ, ಯಾಕಂದರೆ ಇದು ಬರೀ ಅವಾಗಲೇ ಅಂದರೆ ತುಂಬ ಸರಿ ಹೇಳ್ತಾ ಇದ್ವಿ ಅಂದ್ಕೊಳ್ಳಿ, ಅದೊಂಥರ ಲೈಫ್ ಟೈಮ್ ಒನ್ಸ್ ಎಕ್ಸ್ಪೀರಿಯನ್ಸ್ ಮಾಡೋದಲ್ವಾ. ಸೊ ಅದಕ್ಕೆ ಇಲ್ಲಿ ಜಾಸ್ತಿ ಜನ ಇದೆ. ಇಷ್ಟು ಜನಗಳ ಮಧ್ಯ ಮೊಬೈಲ್ ಇಟ್ಕೊಂಡು ವ್ಲಾಗ್ ಮಾಡ್ತಿರೋದು ಇದೇ ಫಸ್ಟ್ ಟೈಮು. ಒಂಥರ ನರ್ವಸ್ ಫೀಲ್ ಆಗ್ತಾಯಿದೆ ಅಲ್ವಾ. ಬಟ್ ಅಂದರೆ ಏನಂದರೆ ಕತ್ಲಲ್ವಾ, ಯಾರು ಜನ ಕಾಣಿಸ್ತಾ ಇಲ್ಲ ಒಬ್ರಿಗೊಬ್ರಿಗೆ. ಆ್ಯಂಡ್ ಮೋರ್ ಓವರ್ ಜಾಸ್ತಿ ಎಲ್ಲರೂ ಇಲ್ಲಿ ಬೇರೆ ಬೇರೆ ಇರೋದ್ರಿಂದ ನಮ್ಮ ಕನ್ನಡದವರು ಯಾರು ಇರೋಲ್ವಲ್ಲ, ಅದೇನೋ ಕನ್ನಡದವ್ರು ಇರಲಿ ಬಿಡಲಿ ಅದೇನೋ ಒಂಥರ ಅಂದರೂ ನಮಗೆ ಪ್ರಾಕ್ಟೀಸ್ ಇಲ್ವಲ್ಲ, ಒಂದು ಸ್ವಲ್ಪ ಆಕ್ವರ್ಡ್ ಫೀಲ್ ಆಗ್ತಾಯಿತ್ತು. ಬಟ್ ಇಷ್ಟು ಜನಗಳ ಮಧ್ಯ ಇವತ್ತೇ ಫಸ್ಟ್ ಟೈಮ್ ಹಿಂಗೆ ಧೈರ್ಯವಾಗಿ ಮಾತಾಡ್ತಾ ಇರೋದು, ಏನೋ ಒಂಥರ ಎಕ್ಸೈಟೆಡ್. ಜನ ಕ್ರೇಜ್ ಹೆಂಗವ್ರೆ ಅಂದರೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಹತ್ತವ್ರೆ. ಜನಗಳ ಮಧ್ಯೆನೇ ಹತ್ಬಿಟ್ಟವ್ರೆ. ಜನ ಯಾವ ಲೆವೆಲ್ಗೆ ಎಕ್ಸೈಟ್ ಆಗೋರೆ ಅಂದರೆ ಅವ್ರವರೇ ಹಚ್ಚುತ್ತವ್ರೆ. ಇನ್ನೂ ಅಲ್ಲಿ ಸ್ಟಾರ್ಟೇ ಮಾಡಿಲ್ಲ, ಜನಗಳ ಮಧ್ಯೆಯಿಂದನೇ ಹಚ್ಚುತ್ತವ್ರೆ. ಓಕೆ, ಫೈನಲಿ ದಿ ಮೂಮೆಂಟ್ ಇಸ್ ಹಿಯರ್. ಎಲ್ಲರೂ ಎಷ್ಟೊತ್ತಿಂದ ಈ ಮೂಮೆಂಟ್ಗೋಸ್ಕರನೇ ಕಾಯ್ತಾ ಇದ್ವಿ. ಬಟ್ ನೋಡಿ, ಒಂದು ಫೈರ್ ಆಯಿತು ತಕ್ಷಣ ಎಲ್ರಿಗೂ ಡಿಸಪಾಯಿಂಟ್ ಆಗೋಯ್ತು. ಬಿಕಾಸ್ ಯಾರಿಗೂ ಅಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಬರೀ ಅದು ಲೈಟ್ಸ್ ಮಾತ್ರ ಕಾಣಿಸ್ತಾ ಇದೆ ನಮಗೆ, ಕಲರ್ ಅಷ್ಟೇ. ಒಟ್ಟಿನಲ್ಲಿ ಅದು ಸ್ಪಾರ್ಕಲ್ ಆಗುತ್ತಲ್ಲ ಮೇಲ್ಗಡೆ ಹೋಗಿ, ಅದೆಲ್ಲ ಏನೂ ಕಾಣಿಸ್ತಿಲ್ಲ. ಸೊ ಆಲ್ರೆಡಿ ಇಷ್ಟೊಂದು ಜನ ಹೆಂಗಂದರೆ ಇನ್ನೂ ಸ್ಟಾರ್ಟೇ ಆಗಿಲ್ಲ. ಶಾರ್ಪ್ ಒಂದು 9:30ಗೆ ಸ್ಟಾರ್ಟ್ ಅಂತ ಅಂದರೆ 9:28ಗೆಲ್ಲ ಎಲ್ಲರೂ ಅವ್ರವ್ರ ಕ್ಯಾಮ್ರಾನ, ಫೋನ್ಸ್ ಎಲ್ಲರೂ ಆನ್ ಮಾಡ್ಕೊಂಡು ಇಟ್ಕೊಂಡು ಕಾಯ್ತಾ ಇದ್ವಿ. ಬಟ್ ಯಾವಾಗ ಒಂದು ಈ ಥರ ಆಯಿತು, ಎಲ್ರಿಗೂ ಫುಲ್ ಡಿಸಪಾಯಿಂಟ್ ಆಗೋಯ್ತು. ಬಟ್ ಪಕ್ಕದಲ್ಲೇ ಯಾರೋ ಒಬ್ಬರು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ತಿರುಗ್ಬಿಟ್ಟು ಅಲ್ಲಿ ಕ್ಯಾಮ್ರಾನ ಟರ್ನ್ ಮಾಡ್ಕೊಂಡು ಅಲ್ಲಿ ನೋಡಿ ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ. ಲಿಟ್ರಲಿ ಇದಕ್ಕೆ ಎಷ್ಟು ಖರ್ಚು ಮಾಡಿದ್ರು? ಮಾಡಿರ್ತಾರೆ ಅಪ್ರಾಕ್ಸಿಮೇಟು, ಗೊತ್ತಿಲ್ವಾ ಎಷ್ಟು ಡಾಲರ್ಸ್ ಅಂತ? $1 million ಹೌದಾ? ಏನ್ರಿ ಈಗ? ಅಲ್ಲ, ಅವ್ರಿಗೆ ಗೊತ್ತಿರುತ್ತೆ ತಾನೇ ವೆದರ್ ರಿಪೋರ್ಟು, ಫುಲ್ ಫಾಗ್ ಇರುತ್ತೆ, ಮಾಡಬೇಕಾಗಲ್ವಾ ಅಂತ ಅಷ್ಟೊಂದು ಖರ್ಚು ಮಾಡಿ. ನಿಜ ಡಿಸಪಾಯಿಂಟೆಡ್. ಇಷ್ಟೊಂದು ಡಿಸಪಾಯಿಂಟ್ ಆಗುತ್ತೆ, ಅವ್ರಿಗೂ ಗೊತ್ತಿರುತ್ತಲ್ಲೋ ಗೊತ್ತಿಲ್ಲ. ಜನಗಳಿಗೆ ಎಕ್ಸೈಟ್ಮೆಂಟ್ ಇಲ್ಲ. ಅದು ಬಂದು ಯಾವಾಗ ಫಾಗ್ ಕವರ್ ಆಗಿ ಬ್ಲಾಸ್ಟ್ ಆಯಿತು, ಯಾರು ಸೌಂಡ್ ಇಲ್ಲ, ಎಲ್ಲ ಸುಮ್ಮನೆ ನೋಡ್ತಾ ಇದ್ದಾರೆ. ಲಿಟ್ರಲಿ ಹಾಫ್ ಅನ್ ಅವರ್ ಆಗ್ಬೇಕಾಗಿದ್ದ ಶೋ 10 ನಿಮಿಷದಲ್ಲೇ ಮುಗ್ದೋಯ್ತು ಅಂತ ಅನ್ಕೊಳ್ಳಿ. ಜನ ಎಷ್ಟು ಡಿಸಪಾಯಿಂಟ್ ಆಗಿದ್ದಾರೆ ಅಂತ. ಅಂದ್ರೆ ಎಲ್ಲರೂ ಮನೆ ಕಡೆ ಹೋಗ್ತಾ ಇದ್ದಾರೆ. ತೋರಿಸಿ ಅಲ್ಲಿ ನೋಡ್ರಿ, ಡಿಸಪಾಯಿಂಟ್ ಅಂದಿದ ತಕ್ಷಣ ಹೊಡೆದ್ಬಿಟ್ರಲ್ಲ. ಯಾರೋ ಇನ್ನೊಂದು ಹೊಡಿತಾವ್ರೆ. ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಅಲ್ಲಿ ನೋಡಿದ್ರೆ ಯಾರು ನೋಡಕ್ ಆಗ್ಲಿಲ್ಲ.
ಯಾರೋ ತಂದು ಇವ್ರು ಒಬ್ರು ಹೊಡಿತಾವ್ರೆ. ಇವಾಗ ನೋಡ್ರಿ ಎಲ್ಲ ಹಿಂಗ್ ಓಡೋಗ್ತಾ ಇದಾರೆ. ಫುಲ್ ಅದು ಮುಗ್ದಿದ ತಕ್ಷಣ ಎಲ್ಲ ಓಡ್ತಾ ಇದಾರೆ. ಸ್ಟೋರಿ 10 ಮಿನಿಟ್ ಫ್ಲಾಶ್ ಸ್ಟೋರಿ ನೋಡಕ್ಕೆ ಬೆಳಗಿಂದ ವೇಟ್ ಮಾಡಿ ಎಲ್ಲ ಓಡೋಗ್ತಾರೆ ಇವಾಗ. ಲಿಟ್ರಲಿ ಮಾರ್ನಿಂಗ್ ಇಂದ ಎಷ್ಟು ಜನ ವೇಟ್ ಮಾಡಿ, ನಾವೇ ಆಫ್ಟರ್ನೂನ್ ಇಂದ ವೇಟ್ ಮಾಡಿದೀವಿ. ಸಿಗಲ್ಲ, ಬೇಗ ಬನ್ನಿ, ನಾವು ಓಡೋಗ್ಬೇಕೀಗ. ದೇವ್ರೆ ಜನ ನೋಡಿ. ಕಡ್ಲೆಕಾಯಿ ಪರಿಷೆ ನಾನು ಏನ್ ಗೊತ್ತಾಯ್ತು, ಮೈಸೂರು ದಸರಾಗ ಹೋಗಿದ್ವಿ ಒಂದ್ಸರಿ. ಮೈಸೂರು ದಸರಾಲಿ ತರ ನೋಡಿದ್ದೆ. ಜನ ಎಲ್ಲ ದಸರಾ ಮುಗಿದ ತಕ್ಷಣ ಓಡೋಗೋದು. ಇಷ್ಟು ಜನ ನೋಡಿದ್ಯಾ ಯಾವಾಗಾರ US ಬಂದ್ಮೇಲೆ? ಜನ ಡಿಸಪಾಯಿಂಟ್ ಆಗಿರೋದು ನೋಡಿದ್ಯಾ US ಜನ? ಇವ್ರಿಗೆ ಏನಂತ ಇದ್ದೆ ಗೊತ್ತಾ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಫೇಮಸ್ ಆಗುತ್ತಲ್ಲ, ಹಲೋ ಫ್ಯೂಚರ್ ಕಿಡ್ಸ್, ಮಮ್ಮ ಆ್ಯಂಡ್ ಪಪ್ಪ ಆರ್ ಎಕ್ಸ್ಪೀರಿಯನ್ಸಿಂಗ್ ಗೋಲ್ಡನ್ ಗೇಟ್ ಬ್ರಿಡ್ಜ್ ಫೈರ್ ವರ್ಕ್ ಅಂತ ಎಲ್ಲ ಹೇಳೋಣ ಅಂತ. ಒನ್ಸ್ ಇನ್ ಲೈಫ್ ಟೈಮ್ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ. ಇವಾಗ ಅದನ್ನೇ ಹೇಳ್ಬೇಕಷ್ಟೇ, ಫ್ಲಾಪ್ ಸ್ಟೋರಿನ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಅಷ್ಟೊಂದು ಖರ್ಚು ಮಾಡಿದ್ರು ನಮ್ಗೇನು ಸಿಕ್ಕಿಲ್ಲ ಅಂತ ನೋಡಕ್ಕೆ. ಲಿಟ್ರಲಿ ನಿಜ ಡಿಸಪಾಯಿಂಟ್ ಆಗ್ತಾ ಇದೆ ಇವಾಗ. ಮಧ್ಯಾಹ್ನದಿಂದ ವೇಟ್ ಮಾಡ್ಕೊಂಡು ವಾಪಸ್ ಬಂದಂಗೆ ಅಷ್ಟೊಂದು ವೇಟ್ ಮಾಡಿ ಆ ಥರ. ಮಧ್ಯಾಹ್ನದಿಂದ ವೇಟ್ ಮಾಡಿ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ನಾವು. ಇಲ್ಲಿಗೆ ಬಂದು ಮಧ್ಯಾಹ್ನ 3 o'clock ಬಂದು ಇಲ್ಲಿ ವೇಟ್ ಮಾಡ್ಕೊಂಡು ಕೂತ್ಕೊಂಡಿದ್ದು. ಅಷ್ಟು ಚಳಿ ನನ್ಗೆ ಇನ್ನೂ ಸರಿ ಆಗಿಲ್ಲ, ಮೂಗು ಮರಗಟ್ಟುಬಿಟ್ಟಿದೆ ಫುಲ್ಲು. ಇಷ್ಟು ಚಳಿಲಿ ವೇಟ್ ಮಾಡಿದ್ದಕ್ಕೂ ಒಟ್ಟಲ್ಲಿ ಇಷ್ಟು ಜನ ಒಟ್ಟಿಗೆ ನೋಡಕ್ ಸಿಕ್ತು. ಫಸ್ಟ್ ಟೈಮ್ ನಾನಂತೂ ಅಮೆರಿಕಾದಲ್ಲಿ ಇಷ್ಟೊಂದು ಜನ ನೋಡ್ತಾ ಇರೋದು. ಅಷ್ಟೊಂದು ಜನನೂ ಡಿಸಪಾಯಿಂಟ್ ಆಗೋರಲ್ಲ ನಿನ್ ಜೊತೆ. ಎಲ್ಲರಿಗೂ ಬೇಜಾರು. ಬೆಡ್ಶೀಟೇ ಹೊತ್ಕೊಂಡು ಹೋಗ್ತಾವ್ರೆಲ್ಲ. ಎಲ್ಲ ಹಂಗಂಗೆ ಎಲ್ಲೆಲ್ಲಿ ಕೂತಿದ್ರು ಅಲ್ಲಲ್ಲೇ ಎಲ್ಲ ಎತ್ಕೊಂಡು ಎಲ್ಲ ಹಂಗೆ. ಅಲ್ಲ ಬಸ್ಸಲ್ಲಿ ಜನ ನೋಡ್ರಿ, ಒಳ್ಳೆ ನಮ್ಮ BMTCಲೆಲ್ಲ ತುಂಬಿರುತ್ತಲ್ಲ ಫುಲ್ಲು, ಆ ಥರ ತುಂಬಿಟ್ಟಿದ್ದಾರೆ ಬಸ್ ಒಳಗಡೆ ಜನ. ಯಾರ ರೂಲ್ಸು ಇಲ್ಲ, ಏನೂ ಇಲ್ಲ. ಇವಾಗಂತೂ ಎಲ್ಲ ರೂಲ್ಸ್ನ ಬ್ರೇಕ್ ಮಾಡ್ಕೊಂಡು ಹೋಗ್ತಾವ್ರಂತ ಅಷ್ಟೇ ಜನ. ಒಳ್ಳೆ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಇದು. ಈ ರೋಡ್ ತೋರಿಸಿ ಹಿಂಗಿದೆ, ಒಳ್ಳೆ ಸ್ಟೀಪು. ನಿಜ ಬೆಟ್ಟ ಹತ್ತಿದಂಗೆ. ಆ ಸ್ಟೀಪಿಗೆ ಇದನ್ನೇ ಮಾಡ್ಬಿಟ್ಟಾರೆ, ಇಲ್ಲಿ ಮೆಟ್ಲೆ ಮಾಡ್ಬಿಟ್ಟವ್ರೆ. ಎಷ್ಟು ಹಿಂಗಿದೆ ನೋಡಿ ರೋಡು, ಹಿಂಗಿದೆ ರೋಡು. ಅಲ್ಲ ಕಾರ್ ನಿಲ್ಸಿರೋದು ನೋಡಿ, ಕಾರ್ಗಳೆಲ್ಲ ಓಡ್ರೋ ಇದು ಸರ್ಜಾಡ, ಓಡ್ರೋ ಇದು ಸರ್ಜಾಡ. ಲಿಟ್ರಲಿ ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಥರ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂದ್ಕೊಂಡಿರಲಿಲ್ಲ ಅಲ್ಲ ನೀವು. ಪಾಪ ಇವ್ರು ಇಟ್ಕೊಂಡು ಅಮ್ಮ ಇಷ್ಟು ದೊಡ್ಡ ಕ್ಯೂ. ಲಿಟ್ರಲಿ ನಾವು ಹತ್ತಿದ್ದೀವ ಟ್ರೈನ್ ಇವತ್ತು. ಮಾತಾಡ್ರಿ, ಏನಾದರೂ ಎನರ್ಜಿನೇ ಇಲ್ಲ. ಎಷ್ಟು ಅವರ್ ನಡ್ಕೊಂಬಂದ್ವಪ್ಪ ಇವಾಗ. ಹಾಂ ಮತ್ತೆ ಸುಮ್ಮನೆ ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಡೋದಾ? ಹಾಯ್ ಗೈಸ್, ನಿನ್ನೆ ಬಂದಿದ್ದು ಫುಲ್ ಲೇಟ್ ಆಗೋಗ್ಬಿಡ್ತು. ಲಿಟ್ರಲಿ ನಾವು ಮನೆಗೆ ರೀಚ್ ಆಗೋಷ್ಟರಲ್ಲಿ ನೈಟ್ 1:30 ಆಗೋಯ್ತು. ಸೊ ವಿಡಿಯೋನ ಅಲ್ಲಿಗೆ ಬಿಟ್ಬಿಟ್ವಿ. ನೆನ್ನೆ ವಿಡಿಯೋ ಕಂಪ್ಲೀಟ್ ಮಾಡಕ್ಕೆ ಆಗ್ಲಿಲ್ಲ. ವಿಡಿಯೋ ಇರ್ಲಿ, ಟ್ರೈನಲ್ಲಿ ಜಾಗ ಸಿಗದೆ ಕಷ್ಟ ಆಗ್ಬಿಟ್ಟಿತ್ತು. ಲಿಟ್ರಲಿ ಎಷ್ಟು ಕ್ಯೂ ಇತ್ತು, ನಾನ್ ತೋರ್ಸನಲ್ಲ, ನೀವೇ ನೋಡಿದ್ರಲ್ಲ. ಒಳ್ಳೆ ತಿರುಪತಿಯಲ್ಲಿ ನಿಂತಂಗೆ ಕ್ಯೂ ಇತ್ತು. ಅದು ಆ ಸೆಲ್ಲಲ್ಲಿ ಎಲ್ಲ ಹಾಕ್ತಾರಲ್ಲ ತಿರುಪತಿಗೆ ಒಂದ್ ಸ್ವಲ್ಪ ಹೊತ್ತು, ಆ ತರ ಅಲ್ಲಲ್ಲೇ ನಿಂತ್ಕೊಂಡು. ಯಪ್ಪ, ನಾನಂತೂ ಬಂದಾಗಿಂದ 1 year ಆಯ್ತು, ಅಮೆರಿಕಾದಲ್ಲಿ ಇಷ್ಟೊಂದು ಜನ ಇದಾರೆ ಅಂತ ಇವತ್ತೇ ಗೊತ್ತಾಗಿದ್ದು. ಅಷ್ಟು ಜನ ಒಟ್ಟಿಗೆ ನಾನಂತೂ ಫಸ್ಟ್ ಟೈಮ್ ನೋಡಿದ್ದು. ಸೊ ಫುಲ್ ಲೇಟ್ ಆಗೋಯ್ತು. ಮನೆಗ್ ಬಂದು ಒಂದ್ ಸ್ವಲ್ಪ ಏನ್ ಮಾಡಿದ್ವಿ, ಹಾಲ್ ಮಾಡ್ಕೊಂಡು ಕುಡ್ದು ಇನ್ಸ್ಟಾಗ್ರಾಮಿಗೆ ವಿಡಿಯೋ ಎಡಿಟ್ ಮಾಡಿ ಇಬ್ರು ಕುತ್ಕೊಂಡು ಹಾಕಿ ಮಲ್ಕೊಳ್ಳೋಷ್ಟರಲ್ಲಿ 3 o'clock. ಮತ್ತೆ ಎದೋಳೋಷ್ಟರಲ್ಲಿ ಆಲ್ಮೋಸ್ಟ್ ಆಫ್ಟರ್ನೂನ್ 12:30 ಎದ್ವಿ. ಸೊ ಬ್ರೇಕ್ಫಾಸ್ಟ್ ಸ್ಕಿಪ್ ಆಗೋಯ್ತು. ಡೈರೆಕ್ಟ್ ಲಂಚ್ ಒಳ್ಳೆ ಗೀ ರೈಸ್ ಮತ್ತೆ ಚಿಕನ್ ಕರಿ ಮಾಡ್ಕೊಂಡು ತಿನ್ಬಿಟ್ಟು ಇವಾಗ ಕುತ್ಕೊಂಡಿದೀವಿ. ಎಷ್ಟು ನೆನೆ ಆಲ್ಮೋಸ್ಟ್ 22,000 ಸ್ಟೆಪ್ಸ್ ಅಂದ್ರೆ ಎಷ್ಟು ಕಿಲೋಮೀಟರ್ಸ್ ಆಯ್ತು? ಆಲ್ಮೋಸ್ಟ್ 9 miles. 11 kilometers ಆಯ್ತು. 11 ಅಲ್ಲ, ಆಲ್ಮೋಸ್ಟ್ 14.5.
12.5-15 ಕಿಲೋಮೀಟರ್ಸ್ ನಡೆದಿದೀವಿ. ಏನಂದ್ರೆ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಆಯ್ತು. ಗೊತ್ತಿಲ್ಲ, ನಾವು ಕಾರಲ್ಲಿ ಹೋಗ್ಬಿಟ್ಟಿದ್ರೆ ಇಷ್ಟೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತೋ ಇಲ್ವೋ ನಿಜ ಗೊತ್ತಿಲ್ಲ. ನಾನಂತೂ ಇವ್ರಿಗೆ ಎಷ್ಟು ದಿನದಿಂದ ತಲೆ ತಿಂತಿದೆ ಅಂದ್ರೆ, ನಾನು ಅಮೆರಿಕಾಗ್ ಬಂದಾಗಿಂದ ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಬೇಕು, ಒಂದು ಸರಿನೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಸಿಕ್ಕಿರ್ಲಿಲ್ಲ. ನಾರ್ಮಲ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಪ್ರಮೋಟ್ ಮಾಡಲ್ಲ, ಎಲ್ಲಾ ಕಡೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲ, ಅವ್ರ ಓನ್ ಕಾರ್ ಯೂಸ್ ಮಾಡ್ತಿರ್ತಾರೆ, ಎಲ್ಲರೂ ಅದಕ್ಕೆ ಕಾರ್ ನಿಮ್ಗೆ ಯೂಸ್ ಮಾಡೇ ಸಿಗಲ್ಲ ಮಾಡ್ತಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆತರ ಈಸಿಯಾಗಿ. ಬಟ್ Handy ಆಗಿರಲ್ಲ ಎಲ್ಲ ತರ ನೋಡಕ್ಕೆ. ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ವಿ. ನಟರಾಜ ಕೆಂಪಿನ ಓಡ್ಸಿದೀನಿ ನನ್ ಕೈಲಿ ಆಗಲ್ಲ ಅಂತ ಬಟ್ಕತ್ತವಳೆ. ಇಲ್ಲ ಬೈ ಇನ್ನೊಂದ್ ಸ್ವಲ್ಪ ಹೊತ್ತು, ಇನ್ನೊಂದ್ ಸ್ವಲ್ಪ ಹೊತ್ತು ಲಾಸ್ಟ್ ಅಂತೂ ನಂಗೆ ನಿಜ ಆಗ್ಲಿಲ್ಲ ಗೊತ್ತಾ. ರೋಡ್ ತೋರ್ಸಿದ್ನಲ್ಲ ಹಿಂಗಿದೆ, ಅಪ್ಪಲ್ ಇದೆ, ನಂಗ್ ನಡಿಯೋಕೆ ಆಗ್ತಾ ಇಲ್ಲ, ಫುಲ್ಲು ಸುಸ್ತಾಗ್ಬಿಟ್ಟೆ ನಾನಂತೂ. ಲಾಸ್ಟ್ ಅವ್ರ 3-4 ಬಿಟ್ಟಿದ್ರು ಶಟಲ್ ಅಷ್ಟೇ, ಒಂದ್ 3-4 ಇತ್ತು ಅಷ್ಟೇ ಶಟಲ್. ಅಲ್ಲೊಂದ್ 10,000 ಜನ ಮೇಲಿದ್ರು, 3-4 ಬಿಟ್ರೆ ಯಾವ ಮೂಲೆಗ್ ಸಾಕಾಗುತ್ತೆ ಅಂದ್ರು. ಪಾಪ ಇವ್ರು ಎಷ್ಟು ಓಡಿಸ್ಕೊಂಡ್ ಬಂದಿ, ಯಾವ್ದೋ ಒಂದ್ ಶಟರ್ ಬಂತು, ಹತ್ಕೋ ಇವ್ರು ಏನಂದ್ರೆ ಹೆಂಗ್ ಎಕ್ಸ್ಪೀರಿಯನ್ಸ್ ಮಾಡಿದೀವಿ, ಆ ಶಟರ್ ಎಲ್ಲಿ ಹೋಗುತ್ತೆ ಅಂತಾನೂ ಗೊತ್ತಿಲ್ಲ, ಯಾವ್ದ್ ಫೈನಲ್ ಸ್ಟಾಪ್ ಅಂತಾನೂ ಗೊತ್ತಿಲ್ಲ. ಇವ್ರು ಫುಲ್ ಮ್ಯಾಪ್ ನೋಡೋದು, ಎಲ್ಲಿ ರೈಲ್ವೆ ಸ್ಟೇಷನ್ಗೆ ಹತ್ರವಾಗಿ ಯಾವ ಸ್ಟಾಪ್ ಇರುತ್ತೋ ಅಲ್ಲಿ ಇಳ್ಕೊಳ್ಳೋಣ ಅನ್ಬಿಟ್ಟು ಹತ್ತು ಅಂತ ಹತ್ತಿಸ್ಬಿಟ್ರು. ಅದು ಹೆಂಗಂದ್ರೆ ಒಳ್ಳೆ BMTC ನಾ ಕಾಲೇಜ್ ಟೈಮಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ನಾವು ಫುಲ್ ನೂಕಿ ಬಸ್ ಹತ್ತಿರೋದು. ಇವ್ರು ಇಷ್ಟು ವರ್ಷದಿಂದ ಅಮೆರಿಕಾದಲ್ಲಿದ್ದಾರೆ, ಒಂದ್ಸರಿನೂ ಬಸ್ ಅಲ್ಲಿ ಹೋಗಿರ್ಲಿಲ್ವಂತೆ. ನೆನ್ನೆ ಬಸ್ಸು ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ವಿ, ಟ್ರೈನು ಎಕ್ಸ್ಪೀರಿಯನ್ಸ್ ಸದ್ಯ ಟ್ರೈನ್ ಅಲ್ಲಿ ಜಾಗ ಸಿಕ್ತು ಕುತ್ಕೊಳ್ಳೋದಿಕ್ಕೆ. ಸೊ ನಾನಂತೂ ಫುಲ್ ನಿದ್ದೆ ಹೊಡ್ಕೊಂಡ್ ಬಂದೆ. ಇವ್ರಂತೂ ಪಾಪ ಬ್ಯಾಗ್ಸ್ ಎಲ್ಲ ಹಿಡ್ಕೊಂಡು ಕೂತಿದ್ರು, ನಿದ್ದೆ ಮಾಡ್ಲಿಲ್ಲ. ಬಟ್ ನಾನ್ ಫುಲ್ ನಿದ್ದೆ ಮಾಡ್ಕೊಂಡ್ ಬಂದೆ. ಇಲ್ಲೇ ಎದ್ದಿದ್ದು, ಸ್ಯಾನೋಸೆಲ್ಲೇ ಎದ್ದಿದ್ದು ಎಬ್ಬಿಸಿದ್ಮೇಲೆ. ಸ್ಯಾಂಟಾ ಕ್ಲಾರಾ ನಮ್ದು. ಸ್ಯಾನೋಸೆ ತಾನೇ ನೆನ್ನೆ ನಾವ್ ಇಳಿದಿದ್ದು. ಸ್ಯಾಂಟಾ ಕ್ಲಾರಾ ಚೆನ್ನಾಗಿ ಹೇಳ್ತಿ ಯಾರನ್ನಾರ ಕೇಳಿದ್ರೆ. ನಾವ್ ಇರೋದ್ ಸ್ಯಾಂಟಾ ಕ್ಲಾರಾ ಅಂತ ಸ್ಟೇಷನ್ ಅನ್ಕೊಂಡೆ ನಾನು. ಸ್ಯಾಂಟಾ ಕ್ಲಾರಾನೇನೋ. ಅಲ್ಲಿ ಇಳ್ದು ಅಲ್ಲಿ ಪಾರ್ಕ್ ಮಾಡಿದ್ವಿ ಕಾರ್ನ. ಸೊ ಕಾರ್ ತಗೊಂಡು ಹಂಗೆ ಮನೆಗ್ ಬಂದ್ವಿ. ಇದ್ರಲ್ಲಿ ನಿಜ ವಿಡಿಯೋ ಮಾಡೋಷ್ಟು ಎನರ್ಜಿ ಅಂತೂ ಇಬ್ರಿಗೂ ಇರ್ಲಿಲ್ಲ. ಸೊ ಇವತ್ತು ಚೆನ್ನಾಗಿ ನಿದ್ದೆ ಮಾಡಿ ಫುಲ್ಲು ರಿಫ್ರೆಶ್ ಆಯ್ತು. ಹೆಂಗಿತ್ತು ನಿನ್ನ ಎಕ್ಸ್ಪೀರಿಯನ್ಸ್? ನನ್ಗೇನೋ ಚೆನ್ನಾಗಿತ್ತು. ನೀನ್ ಎಲ್ಲ ಓಡಿದ್ದೆ, ನೀನ್ ಹೇಳು. ನಾನಿಗೂ ಸಖತ್ತಾಗಿತ್ತು. ನಂಗೆ ಏನ್ ಗೊತ್ತೈತರ, ಥ್ರಿಲ್ಲಿಂಗ್ ಆಗಿ ನಡಿ ಅಂತ ಲಿಟ್ರಲಿ ಓಡ್ಸ್ಕೊಂಡ್ ಬಂದಿದ್ದೀನಿ. ಹೆಂಗ್ ಗೊತ್ತ, ದರ ರೋಡ್ ಅಲ್ಲಿ ಎಲ್ಲಾರು ಓಡ್ತಾ ಇದಾರೆ. ಲಿಟ್ರಲಿ ನಾನು ವಿಡಿಯೋಸ್ ಎಲ್ಲ ನೀವ್ ನೋಡಿರ್ತೀರಾ, ಹಾಕ್ತೀನಿ ನನ್ ವಿಡಿಯೋಸ್ ಎಲ್ಲ ನೋಡಿ. ಹೆಂಗೆ ಓಡಿದೀವಿ ಅಂದ್ರೆ ಇಬ್ರುನು ನಾವ್ ಯಾವ್ದೋ ಕಾಲೇಜ್ ಟೈಮಲ್ಲಿ ಬಸ್ ಕ್ಯಾಚ್ ಮಾಡಕ್ ಓಡಿದಿದ್ದಷ್ಟೇ. ಅದಾದ್ಮೇಲೆ ಎಲ್ಲೂ ಹೊಸ ಎಕ್ಸ್ಪೀರಿಯನ್ಸ್ ಮಾತ್ರ ಚೆನ್ನಾಗಿತ್ತು. ಫೈರ್ ವರ್ಕ್ಸ್ ಒಂದೇನಾದ್ರೂ ಪ್ರಾಪರ್ ಆಗಿ ಫಾಗ್ ಇಲ್ದ್ರೆ ಆಗ್ಬಿಟ್ಟಿದ್ರೆ ಡಿಸಪಾಯಿಂಟ್ ಆಯ್ತು. ನಿಜ ಬೇಜಾರಾಗುತ್ತೆ. ಚಳಿಲಿ ಹೆಂಗೋ ನಡ್ಕೊಂಡ್ ಕೂತಿದ್ವಿ ಗೊತ್ತಾ ಇಬ್ರು. ನಾವಿಬ್ರಂತ ಅಲ್ಲ, ಅಲ್ಲಿ ಬಂದಿರೋರು ಎಲ್ರು ಹಂಗೇನೆ ಪಾಪ ಡಿಸಪಾಯಿಂಟೆಡ್ ಸ್ಟಾರ್ಟ್ ಆಯ್ತು. ಹಾಫ್ ಅನ್ ಅವರ್ ಇತ್ತು. ಫಸ್ಟ್ 5 ಮಿನಿಟ್ಸ್ ಅಲ್ಲಿ ಎಲ್ಲಾರು ಸ್ಟಾರ್ಟ್ ಆಗೋದ್ರು ವಾಪಸ್ ಹೋಗಕ್ಕೆ. ಯಾರಿಗೂ ಕಾಣ್ತಾನು ಇರ್ಲಿಲ್ಲ, ಏನಿಲ್ಲ. ಸುಮ್ನೆ ಫೈರ್ ವರ್ಕ್ಸ್ ಮೇಲ್ಕ್ ಹೋಗೋದು, ಬ್ಲಾಸ್ಟ್ ಆಗಿರೋದು ಮಾತ್ರ ಯಾರಿಗೂ ಕಾಣಿಸ್ತಿಲ್ಲ. ಅದು ಮೇಲ್ ಹೋಗೋದ್ ಕಾಣಿಸ್ತಾ ಇದೆ ನಮ್ಗೆ. ರೆಡ್ ಕಲರ್, ಆ ಕಲರ್ ಬ್ಲೂ ಕಲರ್ ಎಲ್ಲಾ ಬರ್ತಾ ಇದೆ ಅದು ಫೈರ್. ಬಟ್ ಮೇಲ್ಗಡೆ ಹೋಗಿ ಬ್ಲಾಸ್ಟ್ ಆಗ್ತಿರೋದ್ ಕಾಣಿಸ್ತಿರ್ಲಿಲ್ಲ. ನಿಜ ಸಖತ್ ಬೇಜಾರಾಗೋಯ್ತು. ಯಾವ ಎಕ್ಸೈಟ್ಮೆಂಟ್ ಅಲ್ಲಿ ಹೋಗಿದ್ವಿ, ಬರ್ಬೇಕಾದ್ರೆ ಒಂಚೂರು ಚೂರೆಲ್ಲ ಜಾಸ್ತಿನೇ ಡಿಸಪಾಯಿಂಟ್ ಆಯ್ತು. ಬಟ್ ಏನು ಮಾಡಕ್ ಆಗಲ್ಲ ಅಲ್ವಾ. ಬಟ್ ನಾವಿಬ್ರಂತೂ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ನಿನ್ನೆ. ಸೊ ಫುಲ್ ಹ್ಯಾಪಿ ಅದಕ್ಕೇನೆ, ಹೊಸ ಎಕ್ಸ್ಪೀರಿಯನ್ಸ್ ಅಂತ. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು RC Stories ಯೂಟ್ಯೂಬ್ ಚಾನಲ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಿಮ್ಮ ಕೆಂಪಿನ ಮಿಸ್ ಮಾಡ್ಕೋತಾ ಇರಿ ಅಂತ ಹೇಳ್ತೀವಿ. ಎಲ್ರಿಗೂ ಬಾಯ್, ಟೇಕ್ ಕೇರ್ ಅಂಡ್ ಲವ್ ಯು ಆಲ್.